ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿದ್ವಿ. ಈಗ ಟಿಫನ್ ರೆಡಿ ಆಗೈತೆ. ಉಪ್ಪಿಟ್ಟು ಬಿಸಿದು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಸಂಡೇ ಉಪ್ಪಿಟ್ಟೆ ಆಗಿರುತ್ತೆ ಟಿಫನ್ನು. ಸೊ ಹೊಟ್ಟೆ ಹಸಿತೈತೆ ಗೈಸ್. ತುಂಬ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ, ಯಾಕೋ ಕಫ ಆಗಿ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ನೀಟಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಸೊ ಸುಸ್ತಾಯ್ತೈತೆ. ಫಸ್ಟು ಟಿಫನ್ ತಿಂದ್ಬಿಡ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ವೀಡಿಯೋಸ್ನ ಅದನ್ನು ಕಮೆಂಟ್ ಮಾಡಿ. ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ರೆಡಿ ಆಗಿಬಿಟ್ಟು ನಾವು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಸೊ ವೆಜ್ ಊಟ ಮಾಡ್ತೀವಿ ಗೈಸ್. ಹೋಗಬೇಕು ಅಂತ ತುಂಬ ಫೋರ್ಸ್ ಮಾಡಿ ಕರ್ಕೊಂಡ್ರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ವೆಜ್ ಊಟ ಮಾಡಿಕೊಂಡು. ಹಾಗೆ ಆರ್ನ ಅವರ ಅಜ್ಜಿನ ಮಾತಾಡಿಸ್ಕೊಂಡು ಬರ್ತೀವಿ ಗೈಸ್. ಬಾಯ್ಲಿ ಆರ್ನ ಹೆಂಗೆ ಮಾಡ್ತೀವಿ ಮಗನ? ಹೆಂಗೆ ತಿನ್ನೋದು ಬೋಂಡ? ಹಾಯ್ ಗೈಸ್, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ವಿ. ಅದರದ್ದೊಂದು ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಸಿನಿಮಾ ಹಾಯ್ ಅರ್ನಾ, ಹಾಯ್ ಬಾಯ್. ಗೈಸ್, ನಾವಿವಾಗ ಬಂದಿರೋದು ಡಿಮಾರ್ಟ್ಗೆ. ಸೊ ಅಲ್ಲೇ ಔಟ್ಸೈಡು ಪಾಪಗೆ ಕಾರೆಲ್ಲ ಇಟ್ಟಿರ್ತಾರಲ್ಲ, ಸೊ ಹಂಗೆ ಆಟ ಆಡಿಸ್ಕೊಂಡು ಅವ್ಳಿಗೊಂದು ಸ್ಲಿಪ್ಪರ್ ತೊಗೋಬೇಕಿತ್ತು, ಅದಕ್ಕೋಸ್ಕರ ಬಂದ್ವಿ. ಅಂದರೆ ಅವಳ ಸೈಜ್ದು ಅಲ್ಲಿ ಅವೈಲಬಲ್ ಐತೆ, ಸ್ವಲ್ಪ ಕ್ರಾಕ್ಸ್ ಟೈಪು ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಹೇಳಿದ್ಲು. ಸೊ ಅದಕ್ಕೆ ನೋಡ್ಕೊಬರೋಣ ಅಂತ ಬಂದಿದ್ವಿ ಅಷ್ಟೇ. ಗ್ರಾಸರಿ ಎಲ್ಲ ಈಗ ರೀಸೆಂಟಾಗೆಲ್ಲ ಹೋಗಿ ಪರ್ಚೇಸ್ ಮಾಡಿದೆ. ಸೊ ಅದೊಂದಕ್ಕೆ ಅಂತ ಹೋದೆ. ಬಾಯ್. ವಾವ್. ಬಂದಲ್ಲ Arna isu B ಈಗ ನೈಟ್ಗೆ ಸಾಂಬಾರು ಮೂಲಂಗಿ ಸಾರು. ಈಗ ಜಸ್ಟ್ ಜ್ಯೂಸ್ ಮಾಡಿದೆ. ಡಿಮಾರ್ಟ್ಗೆ ಹೋಗಿದ್ವಲ್ಲ, ಜ್ಯೂಸ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಎಲ್ಲ ಅಂದರೆ ಸಿಪ್ಪೆ ತೆಗೆದೆಲ್ಲ ಹಾಕಿಟ್ಬಿಟ್ಟೋಗಿದೆ. ಸೊ ಈಗ ಮಸ್ಕ್ ಮಿಲನ್ ಜ್ಯೂಸ್ ಕುಡಿತೀವಿ. ಸೊ ಡಿಮಾರ್ಟ್ಗೆ ಹೋಗಕ್ಕೆ ಮೇನ್ ಕಾರಣನೇ ನನಗೆ ಕ್ರಾಕ್ಸ್ ತರಬೇಕು ಅಂತ. ನನ್ನ ಕಸಿನ್ ಬಂದಿದ್ಲಲ್ಲ, ಸೊ ಕ್ರಾಕ್ಸ್ ಚೆನ್ನಾಗಿದೆ ನೋಡು ಅಂತಂದು. ಗೈಸ್ ಹೆಂಗೆ ಹುಡುಕಿದ್ದೀವಿ ಅಂದರೆ ವೀಡಿಯೋ ನೋಡ್ತಿರಲ್ಲ ಗೊತ್ತಾಗುತ್ತೆ. ಗೈಸ್ ಆರೆಂಜ್ ಕಲರ್ ಇಷ್ಟ ಆಗಲಿಲ್ಲ ನನಗೆ, ಬಟ್ ಈಗ ಅವಳು ಕರೆಕ್ಟ್ ಸೈಜ್ ಅದೇ ಆಗೋದು. ಸೊ ಅದಕ್ಕೆ ಆರೆಂಜ್ ಕಲರ್ ತೊಗೊಂಡು ಇದೊಂದು ದೊಡ್ಡ ಸೈಜ್ ತೊಗೊಂಡೆ.
ಇದನ್ನು ತೊಗೊಳಕ್ಕೆ ಡಿಮಾರ್ಟ್ ಹೋಗಿದ್ದೆ ಹಂಗೆ ಸ್ವಲ್ಪ ಏನು ಆರ್ನಿಂಗೆ ಬಿಸ್ಕೆಟು ಮತ್ತು ಆರ್ನಿಂಗ್ ಒಂದು ಕ್ಯೂಟ್ ಬಾಟಲ್ ಈ ಥರದೊಂದು ಬಾಟಲ್ ತೊಗೊಂಡೆ ತೊಳೆಯೋಕ್ಕೆ ಅಂತ ನೀರು ತುಂಬಿಸಿಟ್ಟಿದ್ದೀನಿ. ವಾವ್ ಹೊಸದು ಕ್ರಾಕ್ಸ್ ಹಾಕೊಂಡಿದ್ದೀವಿ ಹೋಗ್ನೆ. ವಾವ್ ಸೂಪರ್. ಗಾಡಿ ಓಡಿಸು. ಡ್ಯಾನ್ಸ್ ಮಾಡಿ ಡ್ಯಾನ್ಸ್. ಸಂಗೆ ಆರ್ನಂಗೆ ಇದು ಜೆಮ್ ಸೂಟ್ ತೊಗೊಂಡೆ ಎಲ್ಲ ವಿತ್ ರೇಟ್ ಮಟ್ಟಿದ್ದು. ಇದೊಂದು ಏನು ಮಗನೆ ಶೂಸ್ ಬಂಗಾರ. ಓಕೆ ಇದೊಂದು ಡ್ರೀಮ್ ಕ್ಯಾಚರ್ ಹಾಕಕ್ಕೆ ಬೇಕಿತ್ತು. ಇದು ರಿಬ್ಬನ್ ಎಷ್ಟಿದು ಸಾಲಲ್ಲ ಗೈಸ್, ಒಂದಕ್ಕೆ ಸಿಗಲ್ಲ, ಕಾಣೆ ಆಗೋಯ್ತವೆ. ಇಷ್ಟೇ ಶಾಪಿಂಗ್ ನಮ್ದು ಇವತ್ತು ಗೈಸ್. ಈಗ ತಾನೇ ಕಿತ್ನಾಳಿಗೆ ಬಂದಿದ್ದೀವಿ, ಹೆಂಗಿದ್ದೀವಿ ಹಂಗೆ ಎದ್ಬಿಟ್ಟು ಓಡ್ ಬಂದಿದ್ದೀವಿ. ನಮ್ಮಮ್ಮನ ವಾರ್ಡ್ರೋಬ್ ನೋಡಿ ಗೈಸ್, ಬರೀ ಸೀರೆ. ಮದುವೆಗೆ ಹೊರಟಾರೆ. ಈ ಸೀರೆ ನನ್ನ ಬರ್ಡೇ ಟೈಮಲ್ಲಿ ಕೊಡ್ಸಿದ್ದು ಗೈಸ್, ಸಾಕಾದಾಯ್ತಲ್ಲ ಮಮ್ಮಿ. ವೇರ್ ಮಾಡ್ದಾಗ ತೋರಿಸ್ತೀನಿ ರೀ. ನಂದು ಈಗಲೇ ಟಿಫನ್ ಆಯಿತು, ಈಗ ತಾನೇ ಮಾಡಿದೆ. ಮನೆಯಿಂದನೇ ಟೊಮೊಟೊ ಬಾತ್ ತೊಗೊಂಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ವಾಸನೆ ಬರ್ಸೋಕ್ಕೆ ನಾನ್ ವೆಜ್ ಮಾಡೋರೆ ಗೈಸ್. ನಾನು ಬರ್ತಾನೆ ಇರಲಿಲ್ಲ ನಾನ್ ವೆಜ್ ಮಾಡಿದ್ದೀನಿ ಅಂದರೆ. ಈ ಸ್ಮೆಲ್ ಕುಡಿಯೋಕ್ಕೆಲ್ಲ ಇಷ್ಟ ಆಗಲ್ಲ ಗೈಸ್. ಮಮ್ಮಿ ಮಗಳು ಮನೆಗೆ ಬಂದವಳು ಒಂಚೂರು ಊಟ ಮಾಡಿಕೊಡೋದು ಬಿಟ್ಟು ಸೀರಿಯಲ್ ನೋಡ್ಕೊಂಡು ಕೂತಿದ್ಯಲ್ಲ. ಆಗಲೇ 12 ಗಂಟೆ ಆಯಿತು. ಹೋಗಿ ಮಮ್ಮಿ. ಊಟ ಮಾಡಲಿಲ್ವ? ಮದುವೆ ಮನೇಲಿ ಊಟ ಹಾಕ್ಲಿಲ್ವಾ? ಹಾಯ್ ಚಿನ್ನಮ್ಮ. ಹಾಯ್. ಏನು ಮಮ್ಮಿ ಚಿಚಿನಾ ತೋರಿಸಲ್ಲ? ಮದುವೆ ಹುಡುಗ ಬೆಳಗ್ಗೆ ಎದ್ದೋಳೆ ಬಂದರೆ ಮನೆಗೆ ನಾನೇ ಮನೇಲಿ ಟೊಮೊಟೊ ಮಾಡಿ ಅದನ್ನೇ ಬಾಕ್ಸ್ಗೆ ಹಾಕೊಂಬಂದೆ. ಅದನ್ನೇ 2 ಟೈಮ್ ತಿಂತಾಯಿದ್ದೀನಿ ಗೈಸ್. ಏನು ಮಾಡಿಕೊಟ್ಟಿಲ್ಲ ಗೈಸ್. ಟೀ ನಮ್ಮ ಮಮ್ಮಿ ಫೇವ್ರೇಟು. ಈ ಕಡೆ ನಮ್ಮ ಫೇವ್ರೇಟು ಫ್ರೆಂಚ್ ಫ್ರೈಸ್. ಆರ್ನಂಗೆಲ್ಲ ಮಾಡಬೇಕಲ್ಲ, ಸೊ ಅದಕ್ಕೆ ಬೀಸಿಟ್ಟಿದ್ದೀನಿ ಗೈಸ್. ಹಾಯ್ ಆಂಟಿ. ಹಾಯ್. ಈಗ ಎದ್ದು ಬಂದದೆ. ಹಾಕು ಬಂಗಾರ. ಬೋಬ ಎಲ್ಲಿ ಮಗನೆ? ಎಲ್ಲೋಯ್ತು?
ಇದ್ಯಾರಿದು? ಇದು ಅತ್ತಿ. ಬಂಗಾರ ಲವ್ ಯು ಮಗಳೇ, ಲವ್ ಯು. ಆಗಬೇಕು ಮಾ, ಹೋಗೋಣ ಮಗಳೇ. ಬಿಸಿಲಾಗ ತೆಗ್ದಿರೋದು ಓನ್ ಮಗನೇ ಆಗ ನಂಗೆ ಅನ್ನ ಬಸಿತಾರದು ಗೈಸ್. ಇವತ್ತು ನಮ್ಮಮ್ಮ ಊಟ ಮಾಡಿಸ್ತವ್ರಿ. ಡೈಲಿ ಅಲ್ಲಿ ಮನೇಲಿ ನಾನು ಮಾಡಿಸ್ತೀನಲ್ಲ. ರೀಸನ್ ಅದೊಂದಾದರೆ ಚಿಚಿ ಸಾರು, ಅದಕ್ಕೆ ಮಮ್ಮಿ ಕೈಲಿ ತಿನ್ನಿಸ್ತಾ ಇದ್ದೀನಿ. ನನಗೂ ಬಾಯಾ? ನಾನು ಬರೋದು ಬೇಡವಾ ಹಂಗಿದ್ರೆ? ಬಾಯ್. ನಡಿ ಒಳಗೆ. ಬಾಯ್. ನೀನು ಹೋಗಿ ಅಪ್ಪನ ಜೊತೆ. ಅವಳು ನೋಡಿ 2 ಅಂತ ಇರೋದು. 2 ಅಂತೆ. ಇಲ್ಲೇ ಇರಲಿ ಹಂಗಿದ್ರೆ. ಅವನೇ ಹೇಳಿದ್ದು ಹೆಂಗೆ ಪುಟ್ಟು ಬಿಡೋದು. 2 2 1. ಓಕೆ ಬಾಯ್. ಬಾಯ್. ಗೈಸ್ ನಾವು ಅಮ್ಮ ಮನೇಲಿ ಊಟ ಮಾಡ್ಕೊಬರ್ಲಿಲ್ಲ, ಹಂಗೆ ಬರ್ತಾ ಫ್ರೈಡ್ ರೈಸ್ ತಿನ್ನಬೇಕು ಅಂತ. ಗೋಬಿ ವಿತ್ ಫ್ರೈಡ್ ರೈಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಈಗ ತಾನೇ ಮೆಡ್ ಪ್ಲೇಸಿಂದ ಸ್ವಲ್ಪ ಲಿಪ್ಕೇರ್ ಎಷ್ಟಿದ್ರೂ ಸಾಕಾಯ್ತಲ್ಲ ಗೈಸ್. ನೋಡಿ ಇದು ಮಾಮೂಲಿ ಹಿಮಾಲಯದಂತ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ನಿಮಗೆ ತುಂಬ ಬಿಸಿಲಲ್ಲಿ ಓಡಾಡ್ತೀರಾ ಅಂದರೆ ಇದನ್ನು ತೊಗೊಳ್ಳಿ, ಈ ಲಿಪ್ಕೇರ್ನ. ಇದು ಸನ್ ಪ್ರೊಟೆಕ್ಷನ್ ಇರುತ್ತೆ, SPF 40+. ನೋಡಿ ಇಲ್ಲೇ ಇದರಲ್ಲೇ ಕೊಟ್ಟಿರ್ತಾರೆ ಏನೇನು ಬೆನಿಫಿಟ್ ಅಂತ. ಸೊ ಇದ್ರ ಪ್ರೈಸ್ ಬಂದು 175 ಇದೆ. ನೋಡಿ ನಿಮಗೆ ಚೆನ್ನಾಗಿರೋದು ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಈ ಬಿಸಿಲಿಗೆ ಮತ್ತು ಈ ಚಳಿಗೂ ಅಷ್ಟೇ ತುಂಬ ಲಿಪ್ಪು ಹಾಳಾಗುತ್ತಲ್ಲ, ಸೊ ಆವಾಗ ನೀವು ಯೂಸ್ ಮಾಡ್ಬೋದು. ಸೊ ಇದೊಂದು ಹೊಸ್ದಾಗಿ ಮಾಯ್ಶ್ಚರೈಸರ್ ತಂದಿದ್ದೀನಿ, ಚೆಕ್ ಮಾಡೋಣ ಅಂತ. ಮೆಡ್ ಪ್ಲಸ್ಸಲ್ಲಿ ಆಫರಲ್ಲಿ ತೊಗೊಂಡಿದ್ದೀನಿ, ನೋಡಬೇಕು ನನಗೆ ಸೆಟ್ ಆದರೆ ಸೂಟ್ ಆದರೆ ಅದು ಬಿಟ್ಟರೆ ನಾನು ತುಂಬ ವರ್ಷದಿಂದ ನಿವ್ಯನ ಯೂಸ್ ಮಾಡ್ತಾ ಇರೋದು. ಸೊ ನೋಡೋಣ, ಟ್ರೈ ಮಾಡೋಣ ಇದು ಒಂದು. ನೋಡಿ ಫ್ರೆಂಡ್ಸ್, ನನ್ನ ಹೆಂಡ್ತಿ ಸೊಪ್ಪು ಸೋಸ್ತಾವಳೆ, ನನ್ನ ಮಗಳು ಎಲ್ಪ್ ಮಾಡ್ತಾವಳೆ ಅವಳಿಗೆ. ನಮ್ಮ ಅತ್ತೆ ಮನೆಯಿಂದ ಬರ್ಬೇಕಾದ್ರೆ ಇವತ್ತು ಒಂದು ಗೋಬಿ ಮತ್ತು ಫ್ರೈಡ್ ರೈಸ್ ಅಂಗಡಿ ಸಿಕ್ತು. ಆ ಅಂಗಡಿನ ತೋರಿಸ್ಬಿಟ್ಟು ಹೋಗೋಣ ಅಂದರು. ಈ 15 ದಿನದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅದು ಮಾತ್ರ ಕಾಣ್ತು. ಇಲ್ಲ ಅಂದಿದ್ರೆ ಕಾಣ್ತಾ ಇದ್ದದ್ದು ಎಲ್ಲ ನಾನ್ ವೆಜ್ ಹೋಟ್ಲುಗಳೇ. ನೋಡಿ ಫ್ರೆಂಡ್ಸ್, ನಮ್ಮ ಅಜೀಬಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾರೆ ನೋಡಿ ಗೈಸ್, ಈ ಟಾಪಿಕ್ ಹೇಳ್ಬೇಕಂತ. ನನ್ನ ಮಗಳೇ ಈ ಹೆಚ್ಚಿನ ಇದು ಎಲ್ಲ ಆನ್ ಮಾಡ್ತಾ ಇದೆಯಾ? ಮುದ್ದು ಆನ್ ಮಾಡ್ತಾ ಇದೆಯಾ ನೀನು? ಸೊಪ್ಪು ಮಾಡುಮ್ಮ, ಎಲ್ಪ್ ಮಾಡ್ತಾ ಇದೆಯಾ ಮಮ್ಮಿಗೆ? ಮುದ್ದು ಎಲ್ಪ್ ಮಾಡ್ದೆ. ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.